ಹೇಗಿತ್ತಪ್ಪ ಟೀಸರು? ಥ್ಯಾಂಕ್ ಯು. ಕೆಲವು ದಶಕಗಳ ಹಿಂದೆ ಭೂಮಿಕಾ ಅನ್ನೋ ಹುಡುಗಿನ ನಾನು ಪರದೆ ಮೇಲೆ ಪ್ರೀತಿಸಿದ್ದೆ. 100 ಜನ್ಮಕ್ಕೂ 106 ಜನ್ಮಕ್ಕೂ ಅಂತ ಕನಸೆಲ್ಲ ಕಟ್ಟಿದ್ದೆ. ಕೊನೆಗೆ ಆ ಹುಡುಗಿ, ಯಾರೋ ನೀನ್ ಪ್ರೀತಿಸೋ ಹುಡುಗಿ, ನೀನ್ ಕೂಗಿ ಹೇಳ್ಬೇಕಾಯ್ತು ಕಣೋ ಅಂತ ರಿವರ್ಸ್ ಆಗಿ ನನ್ನೇ ತ್ಯಾಗರಾಜ ಮಾಡ್ಬಿಟ್ಟಿದ್ಲು. ಕೆಲವು ವರ್ಷಗಳ ನಂತರ ಇನ್ನೊಂದು ಹುಡುಗಿ, ಮಳೆ ಹುಡುಗಿ ನಂದಿನಿ ಅಂತ, ಅವ್ರ ಹಿಂದೆ ಇವರು ಬಿದ್ದು ಅವ್ರ ಕೊನೆಗೆ ಪರ ಪರ ಅಂತ ಪಾರಿಸ್ಕೊಂಡು ಮೆಂಟಲ್ ಆಗಿದ್ದು ನೋಡಿದ್ರಿ. ಈಗ ಹೊಸದಾಗಿ ಸಂಧ್ಯಾ ಅಂತ ಇನ್ನೊಂದು ಹುಡುಗಿ ನಮ್ಮಿಬ್ಬರಿಗೂ ಪರಿಚಯ ಆಗಿದ್ದಾಳೆ. ಅದನ್ನ ಇವತ್ತು ನೀವು ಟ್ರೈಲರ್ ಅಲ್ಲಿ ನೋಡಿದೀವಿ. ಆ ಸಂಧ್ಯಾ ಯಾರು, ಅವ್ರಿಗೂ ನಮಗೂ ಏನ್ ಕನೆಕ್ಷನ್, ಈ ಕಥೆ ಏನು ಅನ್ನೋದೇ ಈ ಚಿತ್ರ. ಸೊ ಇದರಲ್ಲಿ ಒಂದೇ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಈ ಕಥೆಯಲ್ಲಿ ಒಂದು ವೇಳೆ ನನಗೇನಾದ್ರು ಹೃದಯ ಪಂಚರ್ ಆದ್ರೆ ಒಳ್ಳೆ ಮೆಕ್ಯಾನಿಕ್ ಪಂಚರ್ ಹಾಕೋರಿದ್ದಾರೆ ಗೊತ್ತಲ್ಲ, ಹಿಂಗ್ ಓಡಿಸ್ಕೊಳಕ್ತಾರೆ ಅವರು ಬೈಕನ್ನ, ಅವ್ರ ಜೊತೆಗಿದ್ದಾರೆ. ಒಂದ್ ವೇಳೆ ಸಂಧ್ಯೆಯಿಂದ ಇವರು ತೊಂದರೆ ಆದ್ರೆ ಅವರು ಸಹಾಯ ಮಾಡಕ್ಕೆ ಆಪ್ತ ಮಿತ್ರ ನಾನಿದ್ದೀನಿ, ಮುಂದ ಏನು ಅಂತ ವಿಖ್ಯಾತ್ ಹೇಳ್ತಾರೆ ಅಲ್ಲ ವಿಖ್ಯಾತ್? ಇದು ಇವ್ರ ಕೈಯಲ್ಲಿದೆ. ವಿಖ್ಯಾತ್ ಬಂದು ನನಗೆ ಪರಿಚಯ ಆಗಿದ್ದು 9-9.5 ವರ್ಷಗಳ ಹಿಂದೆ. ಪುಷ್ಪಕ ವಿಮಾನ ಚಿತ್ರದ ಕಥೆನ ಮೊದಲು ಹೇಳಕ್ ಬಂದ್ರು. ಆವಾಗ್ಲಿಂದ ಇವ್ರನ್ನ ಅಬ್ಸರ್ವ್ ಮಾಡ್ಕೊಂಡ್ ಬರ್ತಾ ಇದೀನಿ. ಇವ್ರು ಇರುವಂತ ಸೌಂದರ್ಯ ಪ್ರಜ್ಞೆ, ಏಸ್ಥೆಟಿಕ್ ಸೆನ್ಸ್ ಇದೆಯಲ್ಲ, ಎಕ್ಸ್ಟ್ರಾರ್ಡಿನರಿ. ಅವ್ರು ಪ್ರೊಡ್ಯೂಸ್ ಮಾಡಿದಂತ ಎಲ್ಲಾ ಚಿತ್ರಗಳು, ಆ ಪೋಸ್ಟರ್ಗಳು, ಆ ಟೀಸರ್ ಗಮನಿಸಿರ್ತೀರಿ. ಅವ್ರಿಗೆ ಆ ಸೆನ್ಸಿಟಿವಿಟಿ ಅಂತ ಹೇಳ್ತೀವಲ್ಲ, ಆ ಸೂಕ್ಷ್ಮವಾದ ಒಂದು ಮನೋಭಾವ ಇದೆ. ಅವರು ನಿರ್ದೇಶಕರಾಯ್ತು, ಬಹಳ ಖುಷಿ ನನಗೆ. ಆದ್ರೆ ಇವತ್ತು ನೀವು ಈ ಟೀಸರ್ ಅಲ್ಲಿ ನೋಡಿರ್ತೀರಿ, ಪ್ರತಿಯೊಂದು ಫ್ರೇಮ್ ಅಲ್ಲಿ ಇರುವಂತಹ ಆ ಕಳೆ, ಆ ಬ್ಯೂಟಿ, ದಟ್ ಇಸ್ ವಿಖ್ಯಾತ್. ಹಾಗಾಗಿ ವಿಖ್ಯಾತ್, ಗುಡ್ ಲಕ್. ಇವರ ಡೆಬ್ಯೂ ಫಿಲ್ಮ್ ಇದು, ಇವರ ಮೊದಲನೇ ಹೆಜ್ಜೆ ಇದು. ಅದ್ಭುತವಾದ ಪಯಣ ನಿಮ್ದಾಗಲಿ ವಿಖ್ಯಾತ್. ಗುಡ್ ಲಕ್ ಯು. ಅಂಡ್ ಇವ್ರ ಜೊತೆ ನಮ್ಮ ಸತ್ಯ ಇದ್ದಾರೆ. ಸತ್ಯ ಮತ್ತು ವಿಖ್ಯಾತ್ ಇಬ್ಬರದು 3 ಕಾಮನ್ ಥಿಂಗ್ಸ್. ಒಂದು, ಇಬ್ಬರಲ್ಲೂ ಅಪಾರವಾದ ಉತ್ಸಾಹ. ಇಬ್ಬರು ಸಿನಿಮಾನ ಬಹಳ ಪ್ರೀತಿಸ್ತಾರೆ. ಅಂಡ್ ಇಬ್ಬರಿಗೂ ಒಂದು ಬಹಳ ಒಳ್ಳೆ ಅಭಿರುಚಿ ಇದೆ, ಒಳ್ಳೆ ಟೇಸ್ಟ್ ಇದೆ. ಅದು ಈ ಟ್ರೈಲರ್ ಅಲ್ಲಿ ಕಾಣಿಸ್ತಲ್ಲ, ಈಗ ಅದೇ ತರ ಚಿತ್ರದಲ್ಲಿ ಕಾಣಿಸ್ಕೊಳುತ್ತೆ. ಹಾಗಾಗಿ ಥ್ಯಾಂಕ್ ಯು ಸತ್ಯ ಫಾರ್ ದ ಫಿಲ್ಮ್. ಅಂಡ್ ನಂದು ಗಣೇಶ್ ಕಾಂಬಿನೇಷನ್ ಸ್ಮಾಲ್ ಇಣುಕ್ ನೀವು ನೋಡಿದ್ರಿ. ಐ ಆಮ್ ಶೋರ್ ಐ ವಿಲ್ ಎಂಜಾಯ್. ನಾನು ಗಣೇಶ್ ಬಂದು ಒಂದು ಸ್ಟಾರ್ ಶೋ ಅಲ್ಲಿ ಫಸ್ಟ್ ನೋಡಿದೆ ಅವ್ರನ್ನ. ಇನ್ನು ಅವ್ರು ಗೋಲ್ಡನ್ ಸ್ಟಾರ್ ಆಗಿರ್ಲಿಲ್ಲ ಆಗ. ಶಂಕರ್ ನಾಗ್ ಅವ್ರನ್ನ ಅವ್ರು ಇಮಿಟೇಟ್ ಮಾಡಿ ಮಾಡಿದ್ರು ಒಂದು ಡ್ಯಾನ್ಸ್ ಅಲ್ಲ. ಅದು ಮುಗಿದ ತಕ್ಷಣ ಮೆಸೇಜ್ ಕಳಿಸಿದೆ, ಯಾರೋ ಗೊತ್ತಿಲ್ಲ, ಈಸ್ ಗೋನ್ ಬಿ ಎ ಸ್ಟಾರ್ ಒನ್ ಡೇ ಅಂತ. ಗೋಲ್ಡನ್ ಸ್ಟಾರ್ ಆದ್ರು. ನಂತರ ನಮ್ಮ ವೀಕೆಂಡ್ ರಮೇಶ್ ಶೋಲ್ ಅವ್ರ ಕಥೆನ ಹೇಳಿದೀನಿ. ಸುಂದರಾಂಗ ಜಾಣ ಅಂತ ಅವ್ರ ಫಿಲ್ಮ್ ಡೈರೆಕ್ಟ್ ಮಾಡಿದೀನಿ. ಐ ಆಮ್ ಗೋಡ್ ಥರೋಲಿ ಎಂಜಾಯ್. ಖಂಡಿತವಾಗ್ಲೂ ಈ ಕಾಂಬಿನೇಷನ್ ನಿಮಗೆ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಖುಷಿ ನಮಗೆ ಕೊಡುತ್ತೆ ಆನ್ ದ ಸೆಟ್. ಥ್ಯಾಂಕ್ ಯು ಗಣೇಶ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಚಿತ್ರರಂಗದಲ್ಲೂ ಅಲ್ಲಿ ಕಮಲ್ದು, ವಿಜಯಕಾಂತ್, ಪ್ರಭು ಜೊತೆ ಅಲ್ಲ ಆಕ್ಟ್ ಮಾಡಿದ್ದೀನಿ. ತೆಲುಗುಲಿ ಕೃಷ್ಣ, ಚಿರಂಜೀವಿ ಅವ್ರ ಜೊತೆಲ್ಲ ಮಾಡಿದ್ದೀನಿ. ಇಲ್ಲಿ ವಿಷ್ಣು ಸರ್, ಅಂಬರೀಷ್ ಅವರು, ಪ್ರಭಾಕರ್ ಅವರು, ಎಲ್ಲರ ಜೊತೆ ಮಾಡಿ, ಶಿವಣ್ಣ, ರವಿ ಸರ್, ಎಲ್ಲರೂ ಗಣೇಶ್ ಜೊತೆ ಸೇರುವಂತ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಗಣೇಶ್. ಲೆಟ್ಸ್ ಹ್ಯಾವ್ ಫನ್. ಸೊ ಇದು ಅಂಡ್ ಚಿತ್ರದ ಹೆಸರು ನೀವು ನೋಡಿದಾಗೆ ಯುವರ್ ಸಿನ್ಸಿಯರ್ಲಿ ರಾಮ್. ಈ ಸಿನ್ಸಿಯರ್ಲಿ ಇದೇ ರೀ, ಅಂದ್ರೆ ಏನೇ ಕೆಲಸ ಮಾಡಿದ್ರು ನಮ್ಗೆ ಏನಾದ್ರು ನಮ್ಮ ಅಪ್ಪನಿಂದ ಒಂದೇ ಒಂದು ಗುಣ ನಾನು ಅಳವಡಿಸ್ಕೊಂಡಿರೋದು ಅಂದ್ರೆ ಆ ಸಿನ್ಸಿಯರಿಟಿ. ಮಾಡಿದ ಎಲ್ಲವನ್ನು ಎಷ್ಟು ಪ್ರಾಮಾಣಿಕವಾಗುತ್ತೋ ಅಷ್ಟು ಪ್ರಾಮಾಣಿಕವಾಗಿ. ನಿಮ್ಮ ಉದ್ದೇಶ ಚೆನ್ನಾಗಿದ್ರೆ ಅಲ್ಲೇ ಗೆಲುವು ಸರ್. ಬೇರೆ ವಿಷಯ, ನಿಮ್ಮ ಉದ್ದೇಶನೇ ಚೆನ್ನಾಗಿರ್ಬೇಕು. ಆ ಉದ್ದೇಶ ಅದ್ಭುತವಾಗಿದೆ ಇಡೀ ತಂಡಕ್ಕೆ. ಹಾಗಾಗಿ ಯುವರ್ ಸಿನ್ಸಿಯರ್ಲಿ ರಾಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಟು ಅವರ್ ಸಪೋರ್ಟರ್, ಸುಪ್ರೀತ್ ಇಸ್ ಹಿಯರ್, ಶ್ಯಾಮ್ ಇಸ್ ದೇರ್, ಟು ಆಲ್ ಅವರ್ ಫ್ರೆಂಡ್ಸ್, ನವೀನ್ ಇಸ್ ಹಿಯರ್, ಅನು, ರಾಜನ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯುವರ್ ಸಿನ್ಸಿಯರ್ಲಿ ರಾಮ್. ಇದ್ರಲ್ಲಿ ರಾಮ್ ಯಾರು ಅಂತ, ರಾಮ್ ನಾನಾ, ಅವರ ಅಥವಾ ಅವರ ಚಿತ್ರದಲ್ಲಿ ನೋಡಿ. ಥ್ಯಾಂಕ್ ಯು. ಹೇಳಿ ಮಾಡಿಸ್ದಂಗಿದೆ ಸರ್ ಟೈಟಲ್ಲು, ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಗೌರಿ ಹಬ್ಬದ ದಿನ ಯುವರ್ ಸಿನ್ಸಿಯರ್ಲಿ ರಾಮ್, ಗಣೇಶನ ಹಬ್ಬದ ದಿನ ರಾಮನ್ನ ನೆನಪಿಸ್ಕೊಂಡಿದ್ದೀವಿ. ಟ್ರೈಲರ್ ನೋಡಿದ್ರಿ, ಒಂದು ಚಿಕ್ಕ ಗ್ಲಿಮ್ಸ್ ಅಷ್ಟೇ. ಇಬ್ಬರ ನಡುವಿನ ರಿಲೇಷನ್ಶಿಪ್ಪು, ಜೊತೆಲಿ
ಹೇಗೆ ಹೋಗುತ್ತೆ, ಒಂದು ಬೇರೆ ಥರದ್ದೇ ಒಂದು ಫೀಲು, ಬೇರೆದೇ ಪ್ರಪಂಚಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಕಥೆ. ಅಂದರೆ ಹ್ಯೂಮನ್ ಎಮೋಷನ್ ಇಟ್ಕೊಂಡೆ ಆ ಥರ ಒಂದು ಸಿನಿಮಾ. ಏನು ನಾವು ಟ್ರೈಲರ್ ನೋಡಿದ್ವಿ, ಇದರ X100 ಸಿನಿಮಾ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಲೆವೆಲ್ನ ಒಂದು ಎಕ್ಸ್ಪೀರಿಯನ್ಸ್ ಯುವರ್ ಸಿನ್ಸಿಯರ್ಲಿ ರಾಮ್ ಸಿನಿಮಾ ಅಲ್ಲಿರುತ್ತೆ. ಈಚ್ ಆ್ಯಂಡ್ ಎವ್ರಿ ಸೀನ್, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹೆಚ್ಚು ಕಥೆ ಬಗ್ಗೆ ಹೇಳೋಕ್ಕಾಗಲ್ಲ. ಆ್ಯಂಡ್ ಅಟ್ಲೀಸ್ಟ್ ಈಗ ಟ್ರೈಲರ್ ನೋಡಿದಾಗ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ಇಬ್ಬರ ನಡುವಿನ, ರಮೇಶ್ ಸರ್ ಮತ್ತು ನನ್ನ ನಡುವಿನ ಒಂದು ರಿಲೇಷನ್ಶಿಪ್ ಹೇಗೆ ಹೋಗುತ್ತೆ, ಸಿನಿಮಾ ಹೇಗಿರ್ಬೋದು ಅಂತ ಒಂದು ಚಿಕ್ಕ ಗ್ಲಿಮ್ಸ್ ಅಷ್ಟೇ ಅದು. ನಂಗೆ ಭಾಳ ಖುಷಿ ಇದೆ ಈ ಸಿನಿಮಾ ಮಾಡ್ತಿರೋದು. ಅದರಲ್ಲೂ ನಾನು ರಮೇಶ್ ಸರ್ ಅವ್ರ ಜೊತೆ ಮಾಡ್ತಿರೋದು ತುಂಬಾ ಖುಷಿ ಕೊಟ್ಟಿದೆ ನನಗೆ. ಅವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ಅವರ ಇಲ್ಲಿ ಸಂಧ್ಯಾ ಅಂತಿದ್ದಾರೆ, ಅದಕ್ಕಿಂತ ಮುಂಚೆ ಭೂಮಿಕಾ ಜೊತೆ ಇದ್ದರು. ಭೂಮಿಕಾ ಜೊತೆಯಿಂದ ನಾನು ಕಾಲೇಜ್ ಡೇಸಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ಇದರಲ್ಲಿ ಸಂಧ್ಯಾನ ಭೂಮಿಕಾನ ಅಂತ ಸರ್ ನೀವೇ ಪಿಕ್ಚರ್ ಆದಮೇಲೆ ಹೇಳಬೇಕು. ಸೊ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, ವಂಡರ್ಫುಲ್ ಟೆಕ್ನಿಷಿಯನ್, ಆ್ಯಕ್ಟರ್, ಒಂದು ಪಾಸಿಟಿವ್ ಆಗಿರುವಂತಹ ಮನುಷ್ಯ ರಮೇಶ್ ಸರ್ ಜೊತೆ ಭಾಳ ಖುಷಿ ಇದೆ ನನಗೆ ಈ ಸಿನಿಮಾ ಮಾಡ್ತಿರೋದು. ಅದ್ರ ಜೊತೆಯಲ್ಲಿ ವಿಖ್ಯಾತ್ ಅವರ ಮೊದಲನೇ ಡೈರೆಕ್ಷನ್, ವೆರಿ ಪ್ಯಾಷನೇಟ್ ಡೈರೆಕ್ಟರ್. ಆಲ್ ದ ಬೆಸ್ಟ್ ವಿಖ್ಯಾತ್, ಈ ಸಿನಿಮಾಯಿಂದ ಒಳ್ಳೆಯದಾಗಲಿ. ನಮ್ಮ ಪ್ರೊಡಕ್ಷನ್ ಹೌಸ್ ಸತ್ಯ ಒಳ್ಳೆಯದಾಗಲಿ. ಆ್ಯಂಡ್ ಆನಂದ್ ಆಡಿಯೋ, ಸ್ಪೆಷಲ್ ಥ್ಯಾಂಕ್ಸ್ ಆನಂದ್ ಆಡಿಯೋ ನಿಮಗೆ, ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಶ್ಯಾಮ್ ಅವ್ರಿಗೆ. ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ಅವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾಕೆ ಸ್ಪೆಷಲ್ ಥ್ಯಾಂಕ್ಸ್ ಅಂತ. ಥ್ಯಾಂಕ್ ಯು ಶ್ಯಾಮ್, ಆಲ್ವೇಸ್ ಯು ಹ್ಯಾವ್ ಬೀನ್ ಸಪೋರ್ಟಿವ್. ಆ್ಯಂಡ್ ಈ ಸಲ ನಮ್ಮ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ನಮ್ಮ ತಂಡದಿಂದ ನಿಮಗೆ ಪ್ರಾಮಿಸ್ ವಿಲ್ ಗಿವ್ ವಂಡರ್ಫುಲ್ ನಂಬರ್ಸ್. ಅನೂಪ್ ಅವರು ಇಲ್ಲೇ ಇದ್ದಾರೆ. ಆ್ಯಂಡ್ ಅವರು ಚಾಲೆಂಜಾಗಿ ತೊಗೊಂಡಿದ್ದಾರೆ. ಅಂದರೆ ಅವ್ರಿಗೆ ಹೇಳಿದ್ದೀನಿ, ಚಾಲೆಂಜಾಗಿ ತೊಗೊಂಡು ಬೌನ್ಸ್ ಮಾಡಬೇಡಿ, ಏನು ರೆಗ್ಯುಲರ್ ಇದೆಯೋ, ಏನು ಸಿಂಪಲ್ ಜನಗಳಿಗೆ ಏನು ಇಷ್ಟ ಆಗಿದೆಯೋ ಆಗುತ್ತೋ ಅದೇ ಥರ ಮ್ಯೂಸಿಕ್ ಮಾಡೋಣ ಅಂತ. ಆ್ಯಂಡ್ ನಮ್ಮ ಲಕ್ಕಿ ಡಿಸ್ಟ್ರಿಬ್ಯೂಟರ್ ನನಗೆ ನನ್ನ ಯಾವ್ಯಾವ ಸಿನಿಮಾ ಸುಪ್ರೀತ್ ಮಾಡ್ತಾರೋ ಎಲ್ಲ ಹಿಟ್ಟಾಗಿದೆ. ಕೃಷ್ಣಂ ಪ್ರಣಯ ಸಖಿ ನನಗೆ ಅದು ನೋಡಬೇಕು ಇದು ನೋಡಬೇಕು ಸರ್, ಇವತ್ತು ಫ್ರೈಡೇ ಥಿಯೇಟರ್ಸ್ ಅದು ಇದು ಅಂತಿದ್ರು. ಇಲ್ಲ ಬೆಳಿಗ್ಗೆ 1 ಅವರ್ ಬಂದೋಗಿ ಪ್ರೀತ್, ಯು ಆರ್ ಲಕ್ಕಿ ಟು ಮೀ ಅಂತ ಹೇಳಿದೆ. ಆ್ಯಂಡ್ ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಪ್ರೀತ್. ಜೊತೆಯಲ್ಲಿ ನಮ್ಮ ಸಿನಿಮಾಟೋಗ್ರಫರ್ ಇದ್ದಾರೆ ನವೀನ್ ಅವರು, ಅವ್ರಿಗೊಂದು ಚಪ್ಪಾಳೆ ಹೊಡಿಲೇಬೇಕು ನಾವು. ದವೇ ಅವರು ಅದನ್ನು ಒಂದು ಲೈಟಿಂಗ್ ಆಗಿರ್ಬೋದು, ಅದನ್ನು ತೋರಿಸಿರೋ ರೀತಿ ಆಗಿರ್ಬೋದು, ಟೆಕ್ನಿಕಲಿ ದಿಸ್ ಫಿಲ್ಮ್ ವಿಲ್ ಬಿ ಇನ್ ನೆಕ್ಸ್ಟ್ ಲೆವೆಲ್. ಅಂದರೆ ಈ ಟ್ರೈಲರ್ ನಾನು ಹೇಳ್ತಿರೋದು ನನ್ನ ಸಿನಿಮಾ ಮಾತ್ರ, ಟ್ರೈಲರ್ ಏನು ನೋಡಿದ್ರಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ. ಆ್ಯಂಡ್ ಗುಣ ಇದ್ದಾರೆ, ನಮ್ಮ ರೋಮಿಯೋ ಸಿನಿಮಾಯಿಂದ ಆರ್ಟ್ ಡೈರೆಕ್ಟ್ರು ಆದರು ಗುಣ, ಈಗ ನಮ್ಮ ಈ ಸಿನಿಮಾ ಮಾಡ್ತಿದ್ದಾರೆ. ಸೊ ನೀವೇನು ಅದೊಂದು ಚಿಕ್ಕ ಪುಟ್ಟದು ಆರ್ಟಿಸ್ಟಿಕ್ಕಾಗಿ ಏನು ನೋಡ್ತಿರೋ ಒಂದು ಚಿಕ್ಕದ್ದು ಕೂಡ ಗಮನ ಇಟ್ಟು ಮಾಡಿದಂಥ ಮನುಷ್ಯ ನಮ್ಮ ಗುಣ, ಆರ್ಟ್ ಡೈರೆಕ್ಟರ್. ಆ್ಯಂಡ್ ನಮ್ಮ ಎಡಿಟರ್ ಕೂಡ ಇದ್ದಾರೆ. ಸೊ ಒಟ್ಟಾರೆಯಾಗಿ ಒಂದು ದೊಡ್ಡ ಕನಸನ್ನು ಕಂಡು ಅದನ್ನು ಪರದೆ ಮೇಲೆ ಇಳಿಸೋದಕ್ಕೋಸ್ಕರ ಇಷ್ಟು ಜನ ಹೊರಟಿದ್ದೀವಿ. ಪ್ರೇಕ್ಷಕರ ಏನು ಈ ಟ್ರೈಲರ್ ನೋಡಿದ್ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಅದನ್ನು ಖಂಡಿತವಾಗ್ಲೂ ರೀಚ್ ಆಗುತ್ತೆ. ಯುವರ್ ಸಿನ್ಸಿಯರ್ಲಿ ರಾಮನ ನಮ್ಮ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೇ, ಇದ್ರ ಮೇಲೆ ಏನಿಲ್ಲ ನನ್ನ ಹತ್ರ ವಿಷಯ ಇದೆ, ಅದನ್ನು ಹೇಳೋಕ್ಕಾಗಲ್ಲ ಈಗ ನಾನು. ಸೊ ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಬ್ಬದ ದಿನ ಬಂದಿದ್ರಿ ಅಲ್ಲ, ಅದೇ ಖುಷಿ ನನಗೆ. ಕಾಯಕವೇ ಕೈಲಾಸ. ಹಾಂ, ಥ್ಯಾಂಕ್ ಯು ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇವರು ನಿರ್ದೇಶಕರಾಗಬೇಕು ಅಂತ ಬಂದವರು ಸತ್ಯ, ನಿರ್ಮಾಪಕರಾಗಿದ್ದಾರೆ. ನೆಕ್ಸ್ಟ್ ನಿರ್ದೇಶನ ಮುಂದಿನ ದಿನದಲ್ಲಿ ನೋಡೋಣ. ಮೊದಲಿಗೆ ಯುವರ್ಸ್ ಸಿನ್ಸಿಯರ್ಲಿ ರಾಮ್, ತುಂಬಾ ಸಿನ್ಸಿಯಾರಿಟಿ ಕಾಣ್ತಾ ಇದೆ ಸರ್. ಅದರಲ್ಲೂ ನಿಮ್ಮ ಮೇಲಿರೋ ದೊಡ್ಡ ಜವಾಬ್ದಾರಿ. ಅವರಿಬ್ರು ನೋಡದೇ ಇರೋ ಸಕ್ಸಸ್ ಇಲ್ಲ, ಅವರಿಬ್ರು ನೋಡದೇ ಇರುವಂಥ ಜರ್ನಿ ಇಲ್ಲ. ಈಗ ಏನಾಗ್ತಾ ಇದೆ, ಏನು ನೋಡ್ತಾ ಇದೆ ತಲೆಯಲ್ಲಿ? ಏನಿಲ್ಲ, ಥ್ಯಾಂಕ್ ಯು. ಎಲ್ಲರೂ ಹಬ್ಬದ ದಿನಾನು ಬಂದಿದ್ದೀರಾ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಐ ಆಮ್ ಜಸ್ಟ್ ಎಕ್ಸೈಟೆಡ್. ವಿಖ್ಯಾತ್ ಅವರು, ನಾವು ವಿ ಬೋತ್ ಆರ್ ಈಕ್ವಲಿ ಎಕ್ಸೈಟೆಡ್. ದಿ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಸ್
ನಗಿಸ್ದೇ ಇರೋರಿಲ್ಲ, ಅಳಿಸ್ದೇ ಇರೋರಿಲ್ಲ, ಅವ್ರು ನೋಡದೇ ಇರೋ ಬ್ಲಾಕ್ ಬಸ್ಟರ್ಸ್ ಇಲ್ಲ, ಹೌಸ್ಫುಲ್ಗಳಿಲ್ಲ. ಸೊ ನಮಗೆ ಈ ಒಂದು ಅವಕಾಶ ಇಬ್ಬರು ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ವಿಖ್ಯಾತ್ ಅವರು ಅಂತ ಒಂದು ಸ್ಟೋರಿನ ಅವರು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ, ಪ್ರೊಡ್ಯೂಸ್ ಮಾಡೋವಂಥದ್ದು ಅವಕಾಶ. ಸೊ ಥ್ಯಾಂಕ್ ಯು. ತುಂಬ ದೊಡ್ಡ ಜವಾಬ್ದಾರಿ, ತುಂಬ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತೀವಿ ಅನ್ನೋ ಭರವಸೆ ಇದೆ. ಆ್ಯಂಡ್ ಥ್ಯಾಂಕ್ ಯು ಶ್ಯಾಮ್ ಸರ್, ಆನಂದ್ ಆಡಿಯೋದವರು ಕಂಟೆಂಟ್ ನೋಡಿ ತುಂಬ ಇಷ್ಟಪಟ್ಟು ತುಂಬ ಸಪೋರ್ಟ್ ಮಾಡಿ ಮೊದಲನೇದಕ್ಕೆ ಜೊತೆಲಿ ನಿಂತಿದ್ದಾರೆ. ಸೊ ಥ್ಯಾಂಕ್ ಯು ಸುಪ್ರೀತ್ ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ, ಥ್ಯಾಂಕ್ ಯು. ಎಲ್ಲ ಟೆಕ್ನಿಕಲ್ ಟೀಮ್ ಕೂಡ ಲೈಕ್ ವಿಖ್ಯಾತ್ ಅವ್ರು ಯಾವ ಥರ ಎಲ್ಲ ಒಂದು ಟೀಮ್ನ ಸೇರಿಸಿದ್ದಾರೆ ಅಂದರೆ ಇಟ್ಸ್ ಲೈಕ್ ಎ ಡ್ರೀಮ್ ಟೀಮ್. ಟೆಕ್ನಿಕಲಿ ದೇ ಆರ್ ವೆರಿ ಸ್ಟ್ರಾಂಗ್, ದೇ ನೋ ವಾಟ್ ದೇ ಆರ್ ಡೂಯಿಂಗ್. ಸೊ ವಿಖ್ಯಾತ್ ಅವರಿಂದ ಹಿಡಿದು ಎಲ್ಲರಿಗೂ ಒಂದು ಕ್ಲಾರಿಟಿ ಇದೆ, ನಾವು ಹೇಗೆ ಮಾಡಬೇಕು, ಏನು ಮಾಡ್ತಿದ್ದೀವಿ, ಯಾವ ರೀತಿ ಪ್ಲೇಸ್ಮೆಂಟ್ ಮಾಡಬೇಕು ಸಿನಿಮಾನ ಅಂತ. ಸೊ ಖಂಡಿತವಾಗ್ಲೂ ಅದಾಗುತ್ತೆ, ತುಂಬ ಒಳ್ಳೆ ಚಿತ್ರ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಸೊ ಆದಷ್ಟು ಬೇಗ ಶೂಟಿಂಗು ಶುರು ಮಾಡ್ತಿದ್ದೀವಿ. ಸೊ ಎಲ್ಲ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು, ಎಲ್ಲ ಮೀಡಿಯಾದವ್ರಿಗೂ ಎಲ್ಲರಿಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಖಂಡಿತ ಬೇಕೇ ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯವಾದಗಳು ಸರ್, ತುಂಬ ಒಳ್ಳೆಯದಾಗಲಿ. ಶ್ಯಾಮ್ ಸರ್, ತುಂಬ ಅರ್ಲಿ ಸ್ಟೇಜಲ್ಲೇ ನೀವು ಜೊತೆಲಿ ನಿಂತ್ಕೊಳ್ಳೋದಿದೆಯಲ್ಲ, ಒಂದು ದೊಡ್ಡ ಬಿಗ್ ಸಪೋರ್ಟ್ ಸಿಕ್ಕಿದ ಹಾಗೆ. ಎಲ್ರಿಗೂ ನಮಸ್ಕಾರ. ನನಗೆ ಗಣೇಶ್ ಸರ್ ಮನೆಗೆ ಕರೆದುಬಿಟ್ಟಿದ್ದೊಂದು ಟೀಸರ್ ತೋರಿಸಿದಾಗ ಅದನ್ನು ಇಲ್ಲ ಅನ್ನೋದಕ್ಕೆ ಒಂದು ಅವಕಾಶನೇ ಇರಲಿಲ್ಲ. ಯಾಕಂದರೆ ಟೀಸರು ನೀವು ನೋಡಿದ್ದೀರ, 100% ಒಂದು ಒಳ್ಳೆ ಕ್ಲಾಸಿಕ್ ಸಿನಿಮಾ ಆಗುತ್ತೆ ಅನ್ನೋದೊಂದು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಆ ಟೀಸರಲ್ಲಿ. ಆ್ಯಕ್ಟಿಂಗಲ್ಲಿ ಇಬ್ಬರು ಪೈಪೋಟಿ ಮಾಡ್ತಾರೆ ಅಂತ ಹೇಳಿದ್ರೆ ಇಬ್ಬರು ಒಳ್ಳೆ ಆ್ಯಕ್ಟ್ರುಗಳು, ರಮೇಶ್ ಸರ್ ಮತ್ತು ಗಣೇಶ್ ಸರ್ ಇಬ್ಬರು ಈಗೋ ಇಲ್ಲ. ಆದರೆ ಒಬ್ಬೊಬ್ರಿಗೆ ಆ್ಯಕ್ಟಿಂಗ್ ಪೈಪೋಟಿ ಮಾಡೋದಂತೂ ಗ್ಯಾರಂಟಿ. ನೀವು ಇದು ಮಾಡಿದ್ರೆ ನಾನು ಅದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಇಬ್ಬರದಲ್ಲೂ ಇದೆ. ಈ ಕಾಂಬಿನೇಷನ್ ನೋಡಿದಾಗ ಅದೇ ಥರ ಇವರಿಬ್ಬರು ಕಾಂಬಿನೇಷನು, ನಿರ್ಮಾಪಕ ಮತ್ತು ನಿರ್ದೇಶಕ ಇಬ್ಬರು ಅಷ್ಟೇ ಪ್ಯಾಷನೇಟು, ಇಬ್ಬರು ಅದೇ ಥರ ಒಂಥರ ಪ್ಯಾಷನ್ ಇದೆ ಇಬ್ಬರಿಗೂ. ಸೊ ಡೆಫಿನೆಟ್ಲಿ ಇದನ್ನು ನೋಡಿದ್ರೆ ಅನೂಪ್ ಸರ್ಗೆ ತುಂಬ ದೊಡ್ಡ ಚಾಲೆಂಜ್ ಇರುತ್ತೆ. ಯಾಕಂದರೆ ನಿಮ್ಮ ಮೇಲೆ ಸರ್ ಇವಾಗ ಇವ್ರದಂತೂ ಕನ್ಫರ್ಮ್ ಇದಿರುತ್ತೆ, ನೀವು ಸೇರಿಕೊಂಡು ನಾವು ಸೇರಿಕೊಂಡು ಇದಕ್ಕೊಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ಸು ಕ್ರಿಯೇಟ್ ಮಾಡುತ್ತೆ. ಹಾಗೆ ಸುಪ್ರೀತ್ ಸರ್ ಮಾರ್ಕೆಟಿಂಗಲ್ಲಿ ಡೆಫಿನೆಟ್ಲಿ ನಮ್ಮದು ಆಲ್ರೆಡಿ ಕೇಳಿನೂ ಮಾಡ್ತಾಯಿದ್ದೀವಿ. ಸೊ ಇದು ಜೊತೆಗೆ ಸೇರ್ಕೊಂಡಿದ್ದೀವಿ. ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಧನ್ಯವಾದಗಳು ಸರ್. ಲಕ್ಕಿ ಅಂತ ಹೇಳಿದ್ರು ಗಣೇಶ್ ಸರ್. ಥ್ಯಾಂಕ್ ಯು, ಅವ್ರು ಥ್ಯಾಂಕ್ಸ್ ಹೇಳಬೇಕು. ಎಲ್ರಿಗೂ ನಮಸ್ತೆ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಆಗಲಿ, ಆರ್ಟಿಸ್ಟ್ ಆಗಲಿ, ಡೈರೆಕ್ಟ್ರು, ನಿರ್ಮಾಪಕರು ಎಲ್ಲರೂ ಭಾಳ ಹತ್ತಿರದ ಸ್ನೇಹಿತರು. ಒಂದು ನೀವು ಯುವರ್ ಸಿನ್ಸಿಯರ್ಲಿ ರಾಮ್ ಅಂತ ಏನು ಟೈಟಲ್ ನೋಡಿದ್ದೀರಾ, ಟೀಮು ಸಹ ಅಷ್ಟೇ ಸಿನ್ಸಿಯರ್ ಅವರ ಕೆಲಸಕ್ಕೆ. ಮೋರ್ ದ್ಯಾನ್ ಎವ್ರಿಥಿಂಗ್ ವಿಖ್ಯಾತ್ ಅವರು ಈ ಹಿಂದೆ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸಿನಿಮಾ ನೋಡಿದ್ರೇ ಅವರ ಟೇಸ್ಟ್ ಏನಂತ ಕಾಣಿಸುತ್ತೆ. ಯಾಕಂದರೆ ಒಂದು ಪೋಸ್ಟರ್ ಡಿಸೈನರಲ್ಲಾಗಲಿ, ಒಂದು ಸಾಂಗ್ಸಲ್ಲಾಗಲಿ, ಎಸ್ಪೆಷಲಿ ಈ ಸಿನಿಮಾದವರು ಫಸ್ಟ್ ಆಡಿಯೋ ಗ್ರ್ಯಾಬ್ ಬೈ ಆನಂದ್ ಆಡಿಯೋ ಅಂತ ಒಂದು ಪೋಸ್ಟರ್ ಹಾಕಿದ್ರು. ತುಂಬ ಯೂನಿಕ್ ಆಗಿತ್ತು, ತುಂಬ ಟೇಸ್ಟ್ಫುಲ್ ಡೈರೆಕ್ಟ್ರು. ಫಸ್ಟು ನಿರ್ಮಾಪಕರಾಗಿ ನನ್ನ ಪರಿಚಯ, ಅವರು ಈಗ ನಿರ್ದೇಶಕರಾಗಿದ್ದಾರೆ. ಆಲ್ ದ ಬೆಸ್ಟ್. ರಾಯಲ್ ಅವ್ರಿಗೂ ಆಲ್ ದ ಬೆಸ್ಟ್. ಎಸ್ಪೆಷಲಿ ನವೀನ್ ಸರ್, ನಿಮ್ಮ ಫೋಟೋಗ್ರಫಿಗೆ ಐ ಆಮ್ ಅ ಫ್ಯಾನ್ ಫಾರ್ ಇಟ್. ಸೊ ಈ ಸಿನಿಮಾದಲ್ಲಿ ಪ್ರತಿಯೊಂದು ಆಸ್ಪೆಕ್ಟ್ಸಲ್ಲೂ ಹೇಳಬೇಕು ಅಂತಂದ್ರೆ ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಆ್ಯಂಡ್ ಗಣೇಶ್ ಸರ್, ವಿ ಆರ್ ರೆಡಿ ಫಾರ್ ಒನ್ ಮೋರ್ ಬ್ಲಾಕ್ ಬಸ್ಟರ್ ಹಿಟ್. ಆ್ಯಂಡ್ ರಮೇಶ್ ಸರ್, ನಿಮ್ಮ ಬಗ್ಗೆ ನಾವೇನು ಹೇಳೋದು, ಒನ್ ಆಫ್ ದ ಮಿಸ್ಟರ್ ಪರ್ಫೆಕ್ಟ್ ಅಂತಲೇ ಹೇಳಬೇಕು. ಯಾಕಂದರೆ ನಾವು ಈಗ ಸಿನಿಮಾ ನಡೀತಾ ಇದೆ, ಸರ್ರು ಇದ್ದಾರೆ, ಒನ್ ಆಫ್ ದ ಬೆಸ್ಟ್ ಗಾಯ್ ಹೇಳಬೇಕು ಅಂತಂದರೆ. ಅವರು ಎಷ್ಟು ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಅಂತಂದರೆ ಪ್ರತಿಯೊಂದರಲ್ಲೂ, ಅಷ್ಟು ವೆರಿ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್ ಫ್ರಮ್ ಹಿಮ್, ಟು ಬಿ ಫ್ರ್ಯಾಂಕ್. ಆ್ಯಂಡ್ ಟು ದ ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೂ ಅಷ್ಟೇ ಆಲ್ ದ ಬೆಸ್ಟ್. ಟು ಎವ್ರಿ ಒನ್, ಹರೀಶ್ ಕೊಂಬೆ ಅವ್ರಿಗೂ, ಎಡಿಟರ್ಗೂ ಸಹ ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಬ್ಯೂಟಿಫುಲ್ ಮೂವಿ, ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತಂದರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಹಿಂದಿನ ಎಲ್ಲ ಸಿನಿಮಾಗಳಿಂದನೂ ಫ್ರೇಮ್ ಟು ಫ್ರೇಮ್ ಒಂದು ಸಾಲು ಎಲ್ರಿಗೂ ಒಂದು ಒಳ್ಳೆಯದಾಗಲಿ. ಸೂಪರ್ ಆಗಿ ಮಾತಾಡಿದ್ರಿ ಸರ್, ಥ್ಯಾಂಕ್ ಯು ಸೋ ಮಚ್.
ನಿರ್ದೇಶಕರು, ಕ್ಯಾಪ್ಟನ್ ಆಫ್ ದ ಶಿಪ್. ನೀವು ಆರಾಮಾಗಿ ಕಂಫರ್ಟಬಲ್ ಆಗಿ ಚೇರಲ್ಲಿ ಕುತ್ಕೋಬಹುದು ವಿಖ್ಯಾತ್ ಸರ್. ನೀವು ಮುಂದೆ ಒಂದು ಫುಲ್ಲು ಟೆನ್ಷನ್ ಅಲ್ಲಿ ಕೂತಿರೋದು ಲೀಡ್ ಮಾಡ್ತಾ ಇದ್ದೆಲ್ಲ ಅಲ್ಲ. ಓಕೆ, ಇಷ್ಟು ವರ್ಷಗಳು ನಿರ್ಮಾಣದ ಜವಾಬ್ದಾರಿ ತಗೊಂಡ್ರು. ಸುಪ್ರೀತ್ ಸರ್ ಹೇಳ್ದಾಗೆ ಪ್ರತಿಯೊಂದು ಫ್ರೇಮ್ ಅಲ್ಲೂ ನಮ್ಗೆ ನೀವಂತೂ ಎಣಕ್ತಾ ಇದ್ರಿ, ಕಾಣ್ತಾ ಇದ್ರಿ. ಸಾಂಗ್ಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಎಲ್ಲದರಲ್ಲೂ. ಇವತ್ತು ಅವ್ರು ಹೇಳ್ದ ಹಾಗೆ ಆನಂದ್ ಆಡಿಯೋದ್ ಒಂದು ಪೋಸ್ಟ್ ಅಥವಾ ಇದ್ರದ್ದು ಇನ್ವೈಟೇಷನ್, ಪ್ರತಿಯೊಂದರಲ್ಲೂ ಯುವರ್ಸ್ ಸಿನ್ಸಿಯರ್ಲಿ ರಾಮ್ ಟೈಟಲ್ಲೇ ತುಂಬಾ ಪೊಯೆಟಿಕ್ ಆಗಿದೆ, ಪಾಸಿಟಿವ್ ಆಗಿದೆ. ಏನ್ ಹೇಳ್ತೀರಾ? ಅಂದರೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾನು ಪ್ರೊಡ್ಯೂಸರ್ ಆಗಿದ್ದು ಆಕಸ್ಮಿಕವಾಗಿ, ಅಂದರೆ ಇಟ್ ವಾಸ್ ನಾಟ್ ಮೈ ಡ್ರೀಮ್. ಪ್ರೊಡಕ್ಷನ್ ನನಗೆ ಐಡಿಯಾನೇ ಇರಲಿಲ್ಲ. ನಾನು ಲೈಕ್ ಒಂದು 14-15 ಫಿಲ್ಮ್ಸ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ರೈಟರ್ ಆಗಿ ಒಂದಷ್ಟು ಕೆಲಸ ಮಾಡಿಕೊಂಡು ಒಂದು ಸಿನಿಮಾನು ಮುಹೂರ್ತಕ್ಕೂ ಬಂದ್ಬಿಟ್ಟಿತ್ತು ಒಂದು ಹೀರೋ ಜೊತೆಗೆ. ಇನ್ನೇನು 2 ದಿನ ಅಂದ ತಕ್ಷಣ ಮುಹೂರ್ತ ಇರ್ಬೇಕಾದ್ರೆ ಅದು ಕ್ಯಾನ್ಸಲ್ ಆಯಿತು. ಯಾವುದೋ ಅವ್ರ ಹೀರೋ ಓಡಲ್ಲ ಪಿಕ್ಚರ್ ಅದು ಇದು ಅಂತ. ಸೊ ನಮ್ಮ ಕತೆಗಳು ಯಾರಿಗೆ ಹೋಗಿ ಗಾಂಧಿನಗರದಲ್ಲಿ ಕತೆ ಹೇಳ್ತಾ ಇದ್ರು ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ, ಏನೇನೋ ಹೇಳ್ತಾನೇನೋ ಅಂತ. ಸೊ ಆವಾಗ ನಾನೇ ನಮ್ಮದೇ ಪ್ರೊಡಕ್ಷನ್ ಮಾಡ್ಕೊಳ್ಳೋಣ ಕಷ್ಟದಾಗಿ ಅಂತ ಹೇಳಿ ರಮೇಶ್ ಸರ್ ಹತ್ರ ಹೋಗಿ ಅವರಿಗೆ ಬ್ರೀಫ್ ಮಾಡಿ ಒಂದು ಪುಷ್ಪಕ ವಿಮಾನ ಶುರು ಆಗಿದೆ ಅಲ್ಲಿಂದ. ಸೊ ಒಂದೊಂದೇ ಕಮಿಟ್ಮೆಂಟ್ಸಿಗೋಸ್ಕರ ಇದು ಅಂದರೆ ಲೈಕ್ ಈ ಸಿನಿಮಾ ನಾನೇನು ಅಂದ್ಕೊಂಡಿನಲ್ಲ, ಇದು ಒಂದು 4-5 ಇಯರ್ಸಿಂದ ಡ್ರೀಮ್ ಮಾಡಿರೋದು ಇದು. ಅಂದರೆ ನನಗೆ ರಮೇಶ್ ಸರ್ರೇ ಮಾಡಬೇಕು, ಗಣೇಶ್ ಸರ್ರೇ ಮಾಡಬೇಕು ಅಂತ. ಆ್ಯಂಡ್ ಇಟ್ಸ್ ಎ ವೆರಿ ಹ್ಯೂಜ್ ಬಡ್ಜೆಟ್ ಸಿನಿಮಾ, ಅಂದರೆ ರೆಗ್ಯುಲರ್ ಸಿನಿಮಾ ಅಲ್ಲ. ಆ ಟೈಮಲ್ಲಿ ಇನ್ನೂ ನನಗೆ 3-4 ಸಿನಿಮಾ ನಾವು ಅಂದ್ಕೊಂಡಿದ್ದ ಬಡ್ಜೆಟ್ಗಿಂತ ಅಂದರೆ ಲೈಕ್ ಈ ಸಿನಿಮಾ ಒಂದು 2-3 ಟೈಮ್ಸ್ 4 ಟೈಮ್ಸ್ವರೆಗೂ ಜಾಸ್ತಿ ಇರುತ್ತೆ. ಸೊ ಅಲ್ಲಿವರೆಗೂ ನಾನು ದುಡಿಬೇಕು, ಅದು ಅನ್ನೋದೊಂದು ಪ್ಲ್ಯಾನಲ್ಲಿತ್ತು. ಸೊ ಹಿಂಗೆಲ್ಲ ಆಗ್ತಿರ್ಬೇಕಾದ್ರೆ ಸತ್ಯ ಲೈಕ್ ಅಂದರೆ ನಾವು ಮೊದಲಿಂದನೂ ಫ್ರೆಂಡ್ಸ್. ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ, ನಾವು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಬೇಕಾದ್ರಿಂದನೂ ವಿ ಆರ್ ಫ್ರೆಂಡ್ಸ್. ಸೊ ಅವರೊಂದು ಪ್ರೊಡಕ್ಷನ್ ಮಾಡ್ಕೊಂಡಿದ್ದೀನಿ ಮಾಡೋಣ ಅಂದಾಗ ನಾನೊಂದು ಕತೆ ಹೇಳಿದೆ. ಸೊ ವಿ ಎಕ್ಸ್ಚೇಂಜ್. ಈ ಸಿನಿಮಾ ನೀವು ನನಗೆ ಪ್ರೊಡ್ಯೂಸ್ ಮಾಡಿ, ಈಗ ಸ್ವಲ್ಪ ನನಗೆ ಟೈಟ್ ಇದೆ, ನೀವು ಮಾಡಿ. ನೆಕ್ಸ್ಟ್ ಸಿನಿಮಾ ನೀವು ಡೈರೆಕ್ಟ್ ಮಾಡಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಈ ಥರದ್ದೊಂದು ಇದರಲ್ಲಿ ವಿ ಆರ್ ಡೂಯಿಂಗ್. ಅಂದರೆ ಬೋತ್ ನಮ್ಮಿಬ್ಬರದ್ದು ಡ್ರೀಮ್ ಬಂದು ಅಂದರೆ ಡೈರೆಕ್ಷನ್ ಫೈನಲ್ ಆಗಿ. ಅಂದರೆ ನಾವು ಬಂದಿದ್ದೆ ಆ ಉದ್ದೇಶಕ್ಕೆ. ಅವರು ನ್ಯೂಯಾರ್ಕಲ್ಲೆಲ್ಲ ಫಿಲಮ್ ಅಕಾಡೆಮಿಲೆಲ್ಲ ಓದ್ಕೊಂಡು ಬಂದಿರೋರು. ಸೊ ಇದು ನನಗೆ ಡ್ರೀಮ್ ಕಾಂಬಿನೇಷನ್. ಅಂದರೆ ಇದನ್ನು ಅಂದರೆ ಪ್ರತಿದಿನ ನಾನು ಯಾವುದೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ರು ನಾನು ಡೈಲಿ ಮಲಗಬೇಕಾದ್ರೆ ಅಥವಾ ಎಲ್ಲ ಯಾವುದೋ ಒಂದು 2 hours ಐ ವಾಸ್ ಸ್ಪೆಂಡಿಂಗ್. ಅಂದರೆ ಗಣೇಶ್ ಸರ್ ಮಾಡಬೇಕು, ರಮೇಶ್ ಸರ್ ಮಾಡಬೇಕು, ಆ ಕಾಂಬಿನೇಷನ್ ಹಂಗಿರುತ್ತೆ. ಆ ಕಥೆನೇ ಹಂಗಿದೆ. ಲೈಕ್ ಒಂದು ಅನ್ಬೇಸಿವಂಗ್ ಈ ಥರದ್ದು ಒಂದು ಬೇರೆ ಸ್ಟೈಲ್ ಆಫ್ ಸಿನಿಮಾ. ಅದನ್ನ ಹೇಳೋಕ್ಕೂ ಟೈಮ್ ಬೇಕು, ಬಡ್ಜೆಟು ಬೇಕಿತ್ತು. ಲೈಕ್ ಅಂದರೆ ಈ ಸಿನಿಮಾ ನಿಮಗೆ ಉಜ್ಬೇಕಿಸ್ತಾನಿಂದ ಹಿಡಿದು ತುಂಬ ಬಿಗ್ ಕ್ಯಾನ್ವಾಸಲ್ಲಿ ಶೂಟ್ ಆಗುತ್ತೆ. ಆ್ಯಂಡ್ ಬಿಗ್ ಪರ್ಸ್ನಾಲಿಟೀಸ್ ಇನ್ನೂ ಬರ್ತಾರೆ ನಮ್ಮ ಸಿನಿಮಾಲಿ. ಅಂದರೆ ನಾನು ಅದನ್ನ ಇವಾಗೇನು ಹೇಳೋಕ್ಕಲ್ಲ. ಒಂದು ಸಂಧ್ಯಾ ಕ್ಯಾರೆಕ್ಟರ್ ಇರ್ಬೋದು, ಇನ್ನೊಂದು ಭೂಮಿಕಾ ಕ್ಯಾರೆಕ್ಟರ್ ಇರ್ಬೋದು, ಆ ಥರದ್ದೇನೋ ಒಂದಷ್ಟು ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಇದು ಜಸ್ಟ್ ಸ್ಟಾರ್ಟ್. ಆಮೇಲೆ ಇಟ್ಸ್ ಎ ಡ್ರೀಮ್. ಟೆಕ್ನಿಷಿಯನ್ಸು ಅಷ್ಟೇ ನನಗೆ ಎಮೋಷನಲ್ ಆಗಿ ಎಲ್ಲ ರಿವೀಲ್ ಮಾಡಬೇಡಿ. ಇಲ್ಲ, ನವೀನ್ ಸರ್ ಅಷ್ಟೇ. ಅಂದರೆ ಇವಾಗಿಂದ ಅಲ್ಲ, ಇವನ್ ನಮ್ಮ ಪ್ರೊಡಕ್ಷನ್ ಅವರು ಇನ್ಸ್ಪೆಕ್ಟರ್ ವಿಕ್ರಮ್ ಮಾಡಿದಾಗಿಂದನೂ ನಾನು ಅವ್ರಿಗೆ ಕತೆಗಳನ್ನ ವಿ ವುಡ್ ಡಿಸ್ಕಸ್. ಅಂದರೆ ಸರಿ ಇದನ್ನ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ. ಇದೊಂದು 4-5 ಇಯರ್ಸಿಂದ ಜರ್ನಿ ಇದೆ ಇದು. ಕತೆ ನೆನ್ನೆ ಶುರುವಾಗಿ ಇವತ್ತಾಗಿದ್ದಲ್ಲ. ಅನೂಪ್ ಸರು ಅಷ್ಟೇ. ಅವರ ಕಾಂಬಿನೇಷನ್ ಫ್ರಮ್ ಇನ್ಸ್ಪೆಕ್ಟರ್ ವಿಕ್ರಮ್, ಮಾನ್ಸೂನ್ ರಾಗ ವಾಸ್ ಅ ಹ್ಯೂಜ್ ಹಿಟ್. ಸೊ ನನ್ನ ಜೊತೆ ಅವ್ರು ಯಾವಾಗಲೂ ಇರ್ತಾರೆ. ಈ ಸಿನಿಮಾದಲ್ಲಂತೂ ಇಟ್ಸ್ ಎ ಮ್ಯೂಸಿಕಲ್ ಸಿನಿಮಾ, ಬೇರೆನೇ ಇರುತ್ತೆ. ಅಂದರೆ ವರ್ಲ್ಡ್ ಕ್ಲಾಸಲ್ಲಿ ಇರುತ್ತೆ ಟೋಟಲ್ ಆಗಿ ನಮಗೆ. ಆ್ಯಂಡ್ ಗುಣ ಎಲ್ಲ ನಮ್ಮ ಟೀಮೇ. ಪುಷ್ಪಕ ವಿಮಾನದಲ್ಲಿ ಸ್ಟಾರ್ಟ್ ಮಾಡಿದ್ದು ಅವರು ನಮ್ಮ ಜೊತೆ ಕೆರಿಯರು. ಹರೀಶ್ ಕೊಮ್ಮೆ ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ಮಾಡಿದ್ದು, ರಾಜನ್ ಸರ್. ಸೊ ಎವ್ರಿ ಒನ್. ಶ್ಯಾಮ್ ಸರ್ ಅಷ್ಟೇ. ನಮ್ಮದು ಅವ್ರದ್ದು ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ಒಂದು ಕೊಲಾಬ್ರೇಷನ್ ಇತ್ತು. ಆ್ಯಂಡ್ ಸುಪ್ರೀತ್ ಸರ್ ಅಷ್ಟೇ. ದೇ ಹ್ಯಾವ್ ಸಪೋರ್ಟೆಡ್, ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ನನಗೆ ಫ್ರಮ್ ಮುಂಚೆಯಿಂದನೂ. ಈಗ ಇಷ್ಟೇ ಸರ್. ಅಂದರೆ ಫೈನಲ್ ಆಗಿ ನನಗೆ ಬೇರೆ ಏನು ಹೇಳೋದಿಲ್ಲ. ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಸಿನಿಮಾ. ಒಂದು ಬೇರೆ ಥರದ ಒಂದು ಸಿನಿಮಾನ ಪ್ರೆಸೆಂಟ್ ಅಂತೂ ಮಾಡ್ತೀವಿ. ದಟ್ ಈಸ್ ಅವರ್ ಚಾಲೆಂಜ್ ತೊಗೊಂಡಿದ್ದೀವಿ. ಒಂದು ಬೇರೆ ಲಾರ್ಜರ್ ದೆನ್ ಲೈಫ್ ಸಿನಿಮಾ ರೆಡಿ ಆಗುತ್ತೆ. ಈ ಮಂತ್ ಎಂಡಿಂದ ಶೂಟ್ ಹೋಗ್ತಾ ಇದ್ದೀವಿ. ಇನ್ನು ಮುಂದಿನ ಮಾಹಿತಿಗಳೆಲ್ಲ ನೆಕ್ಸ್ಟ್ ಕೊಡ್ತೀವಿ. ಥ್ಯಾಂಕ್ ಯು. ಮೈಕಲ್ ಮಾತಾಡಿ. ಕತೆ ಚಿತ್ರಕಥೆ ನಂದೇ. ಬಟ್ ನನಗೆ ಒಂದು ಟೀಮ್ನ ಈಗ ಲೈಕ್ ಫಾರ್ ಡೈಲಾಗ್ಸು ಇನ್ನೊಂದು ಮತ್ತೆ ಇಂಪ್ರೂವೈಸೇಷನ್ಸ್ಗೆ ನಮ್ದೊಂದು ಟೀಮ್ ಇದೆ. ಲೈಕ್ ಧನಂಜಯ ರಂಜನ್ ಅಂತ ಹೇಳ್ಬಿಟ್ಟು, ಆಮೇಲೆ ಯದು ಅಂತ ಹೇಳ್ಬಿಟ್ಟು ಕೌಸಲ್ಯ ಸುಪ್ರಜಾರಾಮ ಬರೋದಲ್ಲ ಅವರು, ಮತ್ತು ನಮ್ಮ ಪ್ರಶಾಂತ್ ರಾಜಪ್ಪ ಅವರು, ಮತ್ತು ಸಚಿನ್ ಅಂದ್ಬಿಟ್ಟು ಒಂದು ಹೊಸ ಹುಡುಗ. ವಿ ಹ್ಯಾವ್ ಎ ಗುಡ್ ಟೀಮ್. ಅಂದರೆ ಈಗ ಹೆಂಗೆ ಬಂದ್ವಲ್ಲ ಆ ಥರದ್ದು ನನ್ನ ಜೊತೆ ಒಂದು ಟೆಕ್ನಿಕಲ್ ಟೀಮ್ ಇದೆ. ಸೊ ಬಟ್ ಕತೆ ಚಿತ್ರಕಥೆ ಇಟ್ ವಾಸ್ ಹೇಳಿದ್ನಲ್ಲ ನಾನು, ಅದು ತುಂಬ ದಿನದಿಂದ ಬರ್ಕೊಂಬಂದಿರೋವಂಥ ಕತೆ. ಅದನ್ನು ಇಂಪ್ರೂವೈಸ್ ಮಾಡಿಕೊಂಡು ಅವ್ರದ್ದು ಇನ್ಪುಟ್ಸ್ಗಳನ್ನ ತಗೊಂಡು ಮೇಕಿಂಗ್ ಇಟ್ ಲಾರ್ಜ್. 2009 ಹಾಂ ರಾಮ್. ಹಾಂ ಓಕೆ ಸರ್. ಹೌದು ಅದೇ. ಅಂದರೆ ಇದು ರಾಮ್ ಅನ್ನೋದು ಅಂದರೆ ಇದು ಮೊದಲನೇ ಟೈಟ್ಲ್ ಅಲ್ಲ ಸರ್. ಅಂದರೆ ಕಮಲ್ ಸರ್ದು ಇದೆ ರಾಮ್ ಅಂತ ಹೇಳಿ ಟೈಟ್ಲು. ಇಲ್ಲೂ ಬಂದಿದೆ.
ಮಲಯಾಳಮಲ್ಲೂ ಈಗ ರೀಸೆಂಟಾಗಿ ಮೋಹನ್ ಲಾಲ್ ಅವ್ರದ್ದು ಒಂದು ರಾಮ್ ಅಂತ ಇದಾಗಿದೆ. ದಟ್ ಈಸ್ ಇದು ನಮ್ಮ ಇದು ಯುವರ್ ಸಿನ್ಸಿಯರ್ಲಿ ರಾಮ್, ಇಟ್ಸ್ ಎ ಟೋಟಲಿ ಡಿಫ್ರೆಂಟ್ ಥಿಂಗ್, ಒಂದು ಲಾರ್ಜರ್ ದೆನ್ ಲೈಫ್ ಸಿನಿಮಾ, ಬೇರೆ ಥರ ಇರುತ್ತೆ ಪಿಕ್ಚರ್. ಸರ್ ಇದರಲ್ಲಿ ಅಂದರೆ 3-4 ಕಾಲಘಟ್ಟ ತೋರಿಸ್ತೀವಿ. ಅಂದರೆ ಅದೇ ನಾನು ಅಂದರೆ ಏನೇ ಹೇಳಕ್ಕೆ ಹೋದ್ರೆ ನಿಮ್ಗೆ ಈಗ ಏನು ಗೊತ್ತಾಗಲ್ಲ, ಅದು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ. 3-4 ಪೀರಿಯಡ್ಸ್ ಇರುತ್ತೆ, 80s 70s ಎಲ್ಲ ಇರುತ್ತೆ, ಎಲ್ಲ ಮರ್ಜ್ ಆಗಿರುತ್ತೆ. ಅಲ್ಲ ಅಂದರೆ ಸೈಕಲ್ ವಿಷಲ್ ಏನು ಗೊತ್ತಾ, ನನಗೆ ಟೈಟಾನಿಕ್ ಸಿನಿಮಾ ನೋಡಿದಾಗಿಂದ ಒಂದು ಲಾಸ್ಟಲ್ಲಿ ಒಂದು ವಿಸಿಲ್ ಹೊಡಿತಾರಲ್ಲ, ನನಗೆ ಅವಾಗಿಂದ ನನಗೆ ವಿಸಿಲ್ ಬಂದರೆ ನಾನೇನೋ ಇನ್ಸ್ಪೈರ್ ಆಗ್ತೀನಿ. ಸೊ ನಿಮ್ಗೆ ಅದೆಲ್ಲ ಕಡೆ ಫೀಲ್ ಇರುತ್ತೆ ನಂದು. ಅಂದರೆ ತುಂಬ ನಾನು ಎಮೋಷ್ನಲಿ ಏನಾರು ಬರೆದಾಗ ಆ ವಿಸಿಲ್ನ ನಾನು ಕೇಳ್ಕೊಂಡೆ ನಾನು ಬರೀತಿರ್ತೀನಿ, ಅದು ಹೈಕ್ ಕೊಡುತ್ತೆ ನನಗೆ ಆ ವಿಸಿಲ್ಲು ಅಥವಾ ಆ ಥರದ್ದೇನೋ ಒಂದು ಸೌಂಡ್ಸ್. ಇಲ್ಲ ಇಂಗ್ಲೀಷಲ್ಲಿ ಇಲ್ಲ, ಕನ್ನಡ ಇಂಗ್ಲೀಷ್ ಎರಡು ಇದೆ. ಇಲ್ಲಿ ಪ್ರಿಂಟಿಂಗ್ ಏನೋ ಸರ್ ಲಾಸ್ಟ್ ಮೂಮೆಂಟಲ್ಲಿ ಏನೋ ಪ್ರಿಂಟಿಂಗ್ ನೋ ಆ ಥರ ಇಲ್ಲ, ಎರಡು ಕನ್ನಡ ಇಂಗ್ಲೀಷ್ ಎರಡು ಇದೆ. ಆ್ಯಂಡ್ ಇಟ್ಸ್ ಎ ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಏನು ಇದಲ್ಲ, ಅಂದರೆ ಎಲ್ಲರಿಗೂ ಅದು ಅರ್ಥ ಆಗಲಿ, ಒಬ್ಬೊಬ್ಬರಿಗೆ ಕನ್ನಡ ಬರೆದಿರೋರ್ಗೂ ರೀಚ್ ಆಗಲಿ ಅನ್ನೋ ವಿಷಯ ಅಷ್ಟೇ. ಎಷ್ಟು ಕನ್ನಡ ಮೇಡಮ್, ಕನ್ನಡ ಅಷ್ಟೇ, ಕನ್ನಡ. ಅಲ್ಲ ಸರ್, ಅದು ಒಂಚೂರು ಎಲಾಬ್ರೇಟ್ ಮಾಡ್ತೀನಿ ಆ ಪ್ರಶ್ನೆನ. ಯೂಶುವಲಿ ಪ್ಯಾನ್ ಇಂಡಿಯಾ ಅಂತ ಹೋಗ್ತಿದಾರೆ, ಅಂತದ್ರಲ್ಲಿ ಇಂಥ ಸ್ಟಾರ್ ಕಾಸ್ಟ್ ಇಟ್ಕೊಂಡು, ಇಂಥ ಟೆಕ್ನಿಕಲ್ ಟೀಮ್ ಇಟ್ಕೊಂಡು ಓಕೆ, ಒಂದು ಫೋಟೋ ಆಪರ್ಚುನಿಟಿ.